ಆರಾಮದಿರಕ್ಕಾರ ಅಣ್ಣಾರ ಆರಾಮದಿರಿ? ಹಾಂ ಆರಾಮದೇನು ನೋಡ್ರಿ ಸಾಯ್ತ್ರಕ್ಕಾರ. ನೀವು ಆರಾಮದಿರಲ್ರಿ? ಆರಾಮದೇನು ನೋಡ್ರಿಪ್ಪ. ಇದು ಇದಕ್ಕಿದ್ದಂಗೆ ಏನು ಸಮಾಚಾರ? ಕುಂದ್ರಿ, ಒಂದು ನಮ್ಮ ಮನೆಯವ್ರನ್ನ ಕರಿತೇನೆ. ಚಾ ಕಾಪಿ ಅಂದ್ರೆ ಚಾ ಕುಡಿತೀರಾ ಕಾಪಿ ಕುಡಿತೀರಾ? ಬೇಡ ಬೇಡ, ಏನು ಬೇಡ, ಚಾ ಕಾಪಿ ಏನೂ ಬೇಡ. ನೀವು ಸುಮ್ಮನೆ ರೀ, ನಾ ಎಲ್ಲ ಕಾಫಿನ ತೊಗೊಂಬರ್ತೀನಿ ತಡ್ರಿ. ಹಂಗೆ ಕೇಳಿದ್ರೆ ಹೆಂಗೆ ಹೇಳ್ತೀರಿ? ನಾನು ಯಾಕೆ ಕೇಳಿದೆ ಅಂದ್ರೆ ಒಬ್ರು ಕಾಪಿ ಕುಡಿತಾರೆ, ಒಬ್ರು ಚಾ ಕುಡಿತಾರ, ಹಾಗಾಗಿ ನೀವು ಯಾವ್ದು ಕುಡಿತೀರಿ ಅಂತ ಕೇಳಿದೆ. ನೀವು ಏನು ಬೇಡ ಅಂತೀರಿ, ತಡ್ರಿ ತೊಗೊಂಬರ್ತೀನಿ. ಅಯ್ಯೋ ಅಡ್ಡ ಸರಿಲ್ಲ, ಅಲ್ಲಿ ಹೋಗಲಿ, ನಿಮ್ಮ ಅತ್ತಿ ಮಾವ ಬಂದ್ರ ಹೋಗು. ಓ ಅತ್ತೀರ ಮಾವ್ರ ಯಾವಾಗ ಬಂದ್ರಿ? ಈಗ ಬಂದ್ ನೋಡಪ್ಪ. ಓಹೋ ಪಾಟೀಲ, ಏನಪ್ಪ ಸಮಾಚಾರ? ಇದ್ಕಿದ್ದಂಗ ಆರಾಮದಿರಿ ಪರ್ವತಕರ? ಹ್ಞೂ ಅಣ್ಣ ಆರಾಮದೇನಿ. ಅದ ಒಂದು ಭಾಳ ಮುಖ್ಯವಾದ ವಿಚಾರ ಮಾತಾಡೋದಿತ್ತು, ಅದ್ರ ಸಂಬಂಧ ಇಬ್ರು ಬಂದ್ಬಿಟ್ವಿ. ಹೇಳ್ದೆ. ಹೌದಾ? ಏನಪ್ಪ ಪಾಟೀಲ್ ಅದು? ನಿಮ್ ಶ್ರೀಮತಿಯವ್ರನ್ನ ಕರಿ. ಸ್ವಾಮಿ ಬಾಯ್ಲೆ. ಅಲ್ಲ ಒಲಿ ಮ್ಯಾಗ ಇದು ಹಾಲಿಟ್ಟೆ ತಡ್ರಿ. ಇಲ್ಲ ಅಕ್ಕಾರ, ಒಂದ್ 5 ನಿಮಿಷ ರೀ, ಆಮೇಲೆ ಹೋಗೋತ್ನೇ ಕುಡಿತೀವಿ. ಈಗ ಸದ್ಯಕ್ಕೆ ಆರಿಸ್ಬೇರಿ. ಯಾಕೆ ಏನಾತ್ರಿ? ಅಲ್ಲ ಕಾಪಿ ಕುಡ್ಕೊಂತ ಮಾತಾಡಿದ್ರೆ ಆಕಿತ್ತಪ್ಪ. ನನಗರ ಮನೆಗೆ ಬಂದವರಿಗೆ ಒಂದು ಏನಾರ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಇರ್ಲಿ ಅಕ್ಕಾರ. ಸರಿ ಪಾಟೀಲ, ಏನು ಹೇಳ? ಯಾಕ ನಿನ್ನ ಮಕ್ಕ ಭಾಳ ಸಪ್ಪಗ ಅನ್ಸ್ತಾ ಇತ್ತು ನನಗೆ. ಯಾಕೆ ಏನಾತ? ಇಂಥ ಒಂದಿನ ಬರ್ತೈತೆ ಅಂತ ಅನ್ಕೊಂಡಿದ್ದಿಲ್ಲಪ್ಪ. ಹೆಂಗೆ ಹೇಳಲಿಲ್ಲ ನಾನು ನಿಂಗೆ? ಗಿರೀಶ, ಅದು ನಾನು ನಿನಗೆ ಈಗ ಒಂದು ಮಾತು ಹೇಳ್ತೀನಿ. ಇದರಿಂದ ನಮ್ಮಿಬ್ರು ದೋಸ್ತಿ ಹಾಳಾಗಬಾರ್ದು ಅಷ್ಟೇ. ಏನು ಬೇರೆ ಏನೇ ವಿಚಾರಗಳು ನಾವು ಮಾತಾಡೋಣ, ಆದರೆ ದೋಸ್ತಿಗೆ ಏನೂ ಆಗಬಾರ್ದು. ಅದೇಂದೇ ನನ್ನ ಉದ್ದೇಶ. ಇದು ಹೆಂಗೆ ಹೇಳೋದಂತ ನನಗೆ ಅದೇ ಗೊತ್ತಾಗೋಲ್ತು. ಅದು ಮೊನ್ನೆ ಏನಾಯ್ತು ಅಂತೇಳಿ ನಿಮಗೂ ಗೊತ್ತಿರ್ತತಿ. ಮಾನ್ಯ ಏನಾತ ಸ್ವಾಮಿ? ಏನದ? ಓ ಅದಾ, ಮೊನ್ನೆ ರೀ ಇಷ್ಟೆಲ್ಲ ಆತ. ಯಾಕ ಅದು ವಿಚಾರವಾಗಿ ಮಾತಾಡಕ್ಕೆ ಬಂದಿರೇನ ಅಣ್ಣಾರ? ಇರ್ಲಿ ಬಿಡ್ರಿ, ಏನ ತಿಳಿಲಾರ್ದ ಆಕಿನೂ ಅಂದಾಳ. ಏನು ಮಾಡಕತ್ತಿ, ವಯಸ್ಸಿನ ಹುಡುಗರು ಸಣ್ಣರ ಗೊತ್ತಾಗ್ಲಾರ್ದ ಒಂದು ಮಾತು ಅಂದ್ಬಿಟ್ಟಾಳ. ಆಗಲಿ, ನಮಗೇನು ಬೇಜಾರಾಗಿಲ್ಲ ಆ ಉದ್ದೇಶಕ್ಕೀಗ. ಈಗ ನಮ್ಮಕ್ಕಿಗೂ ಹೇಳೇವಲ್ಲ, ಇನ್ಮ್ಯಾಗ ನೀನು ಅದನ್ನು ದೊಡ್ಡ ಮಾಡ್ಕೊಬಿಡುವ ಅಂತ ಅಕ್ಕಿಗೂ ಹೇಳೇನಿ. ಹ್ಞೂ ಅಂತ ಅಂದಾಳ. ಬಿಟ್ಬಿಡ್ರಿ ಹೋಲತ್ತಾಗ. ನಾನೇನು ಅಷ್ಟು ತೀರ ಮನ್ಸಿಗೆ ಏನು ಹಚ್ಕೊಂಡಿಲ್ಲ. ಆ ಕ್ಷಣಕ್ಕೆ ಅವತ್ತು ಬೇಜಾರಾತ, ಹಿಂಗೆ ಯಾಕಂದ್ಲ ಅಂತೇಳಿ. ಈಗ ನಾನು ಅದನ್ನು ಮರ್ತು ಸುಮ್ಮನಾಗ್ಬಿಟ್ಟೆಪ್ಪ. ಅದಕ್ಕೆ ನೀವು ಬಂದಾಗ ಚಂದಾಗೆ ಮಾತಾಡಿದೆ. ನನಗೆ ಹಂಗೆ ಮುಂದುವರ್ಸ್ಕೊಂಡು ಹೋಗೋ ಅಭ್ಯಾಸ ಇಲ್ಲ. ಓ ಆ ವಿಚಾರವಾಗ್ಯಾ? ಇರ್ಲಿ ಬಿಡ ಪಾಟೀಲ, ಏನು ಹುಡುಗರ್ದೆಲ್ಲ ಆತಾಗ. ಆಕೊಂದು ಮಾತಂದ್ಲು ಈಕೊಂದು ಮಾತಂದ್ಲು ಅಂತೇಳಿ ಬಿಡು ಹೋಲಿ. ಇಲ್ಲ ಗಿರೀಶ, ನಾನು ಅದನ್ನು ಮಾತಾಡಕ್ಕೆ ಬಂದಿಲ್ಲ. ಅದಾತು ಹೋತು ಮುಗೀತು. ಆದ್ರೆ ಅದು ಅಷ್ಟಕ್ಕೆ ಮುಗಿಲಿಲ್ಲ. ನೀವಂದಂಗೆ ನನ್ನ ಮಗಳು ಒಂದು ಮಾತು ಹೇಳ್ಕಳ್ಸಳಪ್ಪ. ಈಗ ಹೇಳಬೇಕು, ಏನು ಮಾಡೋಕ್ಕಾಗಲ್ಲ. ಆಕಿ ಮದ್ವಿನ ಬೇಡ ಅಂತ ಅದಾಳ. ಏನ ಪಾಟೀಲ, ಏನು ತಮಾಷೆ ಮಾಡಕತ್ತೀಯ? ಮಾವಾರ ಏನು ಹೇಳತ್ತೀರಿ ನೀವು? ಅಲ್ಲ, ಮದ್ವೆ ಬೇಡ ಅಂದ್ರೆ ಏನು ಅರ್ಥದ? ಅಣ್ಣಾರ ಮದ್ವೆ ಬೇಡ ಅಂತಂದ್ರೆ ಅರ್ಥ ಆಗ್ಲಿಲ್ರಿ ಅಣ್ಣಾರ. ಅದು ನಾವಲ್ಲ ಮದುವೆ ಮಾಡ್ಕೊಳಕ್ಕೆ ನನಗೆ ಅಕ್ಕಿದ ತಪ್ಪಿಟ್ಕೊಂಡು ಇವ್ರು ಬಂದು ನನ್ನ ಕೇಳಿದ್ರಲ್ಲ. ಇನ್ನು ಅದ್ರಾಗ ಅಕ್ಕಿ ನನ್ನ ಕಡೆ ಹೊಂದ್ಕೊಂಡಿಲ್ಲ. ಈಗ ಇಷ್ಟು ಜಗಳ ಐತಿ, ಮುಂದೆ ಏನಾಯ್ತ ಗೊತ್ತಿಲ್ಲ. ಅಪ್ಪ, ನಾನು ಅವ್ರ ಮನೆ ಸೊಸೆ ಆಗಕ್ಕೆ ಒಲ್ಲೆ. ಯಾಕಂದ್ರೆ ನಾ ಅದ್ನಿ ಜೊತೆಗೆ ಹೊಂದಾಣಿಕೆನೇ ಇಲ್ಲ ನನಗೆ ಯಾಕೋ ಇಷ್ಟ ಇಲ್ಲಪ್ಪ ಮದುವೆ ಮಾಡ್ಕೊಳಕ್ಕೆ ಅಂತ ಅದಾಳ. ಅಂದರೆ ಏನಾಗ್ಬಿಟ್ಟೈತಿ, ಪ್ರೀತಮ್ಮ ಅವತ್ತು ಬಂದು ನಮ್ಮ ಮನ್ಯಾಗ ಆಕಿ ಜೊತೆಗೆ ಸ್ವಲ್ಪ ಜಗಳ ಮಾಡಿಬಿಟ್ಟ. ನಮ್ಮ ತಂಗಿಗೆ ಯಾಕೆ ಹಿಂಗಂದಿ ಅಂತೇಳಿ. ಅದು ಆಕಿಗೆ ಬೇಜಾರಾಗೈತಿ. ಸತ್ಯ ಯಾಕಡೆ ಐತಿ, ತಪ್ಪ್ಯಾರ್ದೈತಿ ಅಂತ ವಿಚಾರಣೆನೂ ಚಂದಾಗಿ ಮಾಡ್ಲಾರ್ದ ನನ್ನ ಜೊತೆಗೆ ಜಗಳ ಮಾಡಿದ್ರು. ಈಗ ಹಿಂಗೈತಿ, ಮುಂದೆ ಹೆಂಗೆ ಏನೋ ಗೊತ್ತಿಲ್ಲ ಅಪ್ಪಾಜಿ. ನಂಗಂತೂ ಅವ್ರು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ತಂಗಿ ಮಾತೆ ಕರೆ ಅಂತಾರ. ತಂಗಿ ಮಾಡಿದ್ದೆ ತಪ್ಪೈತಿ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಾರ್ದ ನನ್ನ ಜೊತೆ ಜಗಳ ಮಾಡಿದ್ರು. CC ಕ್ಯಾಮ್ರಾ ವಿಡಿಯೋ ನೋಡಂದ್ರೆ ಅದನ್ನು ನೋಡಕ್ತಾ ಇರಲಿಲ್ಲ. ಆಕಿ ಹೇಳ ತಗೋ ಮತ್ತೇನು ನೋಡೋದು ಅಂತಾನ. ಈ ರೀತಿ ಈಗ ಇಷ್ಟು ಮಾಡೋದಕ್ಕೆ ನಾಳೆ ಮದುವೆಯಾಗಿ ಅವ್ರ ಮನೆಗೆ ಹೋದ್ಮೇಲೆ ಏನೇನು ಮಾಡ್ಬೋದು. ಅದಕ್ಕೆ ಬೇಡಪ್ಪ, ನನ್ಗೆ ಅವ್ರ ಮನ್ಯಾಗ ಮದುವೆ ಮಾಡ್ಕೊಂಡು ಹೋಗಕ್ಕೆ ಮನಸ್ಸಿಲ್ಲ, ನಾವಲ್ಲೇ ಅಂತ ಆದಳಕ್ಕೆ. ಅಲ್ಲ ಅಣ್ಣಾರ, ನೀವು ಹೆಂಗೆ ಹೇಳಕತ್ತೀರಿ ಅಂದರೆ ಒಂಥರ ಇದನ್ನ ಮಕ್ಕಳ ಆಟಿಗೆ ಆಟ. ಏನೋ ಟ್ರಿಪ್ಪಿಗೆ ಕರೆದಾರ, ಈಗ ಬರೋಕ್ಕಾಗಲ್ಲ ಅಂದರು, ಅಥವಾ ಏನೋ ಮದ್ವೆಗೆ ಈಗ ಬರೋಕ್ಕಾಗಲ್ಲ ಅಂದರು. ಏನೋ ಒಂಥರ ಸಾಧಾರಣವಾಗಿ ಹೇಳ್ತಾ ಇದ್ದೀರಿ ನೀವು. ಅಲ್ಲ, ಮದ್ವೆ ಅಂದ್ರೆ ಏನು ಮಕ್ಕಳ ಆಟನ? ಎಂಗೇಜ್ಮೆಂಟ್ ಮಾಡಾತು 4-5 ಅಲ್ಲ, ಇಷ್ಟು ಮಂತ್ಯಾನ ಎಲ್ಲರೂ ಕೂಡಿ ಅವ್ರ ರಿಲೇಷನ್ ಕರೆದು ಗ್ರ್ಯಾಂಡಾಗಿ ಮಾಡಿ ಅಷ್ಟೆಲ್ಲ ಓಡಾಡಿ ಫಂಕ್ಷನ್ ಮಾಡಿ, ಈಗ ನೀವು ಮದುವೆ ಬೇಡ ಅಂತಂದ್ರೆ ಹೆಂಗಿದೆ? ಇದನ್ನೇನ ಕಲ್ಸಿರೋದು ನೀವು ಸಂಸ್ಕಾರನ ನಿಮ್ಮ ಮಗಳಿಗೆ? ಈಗ ಹಿಂಗೆ ಮಾಡಕ್ಕೆ ನಾಳೆ ಮದುವೆ ಆದ್ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆ ಡೈವರ್ಸ್ ಕೊಟ್ಟೋಕ್ಕಿದ್ಲ ಏನ? ನಾನು ಈ ರೀತಿ ಕೇಳಿದ್ರೆ ನಿಮ್ಮನ್ನ ಹೆಂಗಿದೆ? ಸಂಬಂಧ ಅಂದಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಈಗ ನಾನು ನನ್ನ ಗಂಡ ಜೊತೆಗೆ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಜಗಳನೇ ಬಂದಿಲ್ಲ, ನಾವು ಜಗಳನೇ ಮಾಡಿಲ್ಲ ಅಂತ ಅರ್ಥನ? ಅಕ್ಕವು ಜಗಳ ಆಗ್ತಿರ್ತಾವು, ಆದ್ರೆ ಅದನ್ನೆಲ್ಲ ಹೊಂದ್ಕೊಂಡು ಸಮರ್ಸ್ಕೊಂಡು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಆತು ಬಿಡು ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಬಾಳೆ ಮಾಡ್ಕೊಂಡು ಹೋಗೋದೇ ಜೀವನ. ಅದನ್ನು ಬಿಟ್ಟು ಈ ರೀತಿ ಒಂದು ಸಣ್ಣ ವಿಚಾರ, ಕ್ಷುಲ್ಲಕ ವಿಚಾರ, ಅವಳು ಪೂರ್ಣಿಮಾ ಹಂಗಂದ್ಲ ಇವನು ತಂಗಿಗೆ ಹಿಂಗೆ ಅಂದಿದ್ದಕ್ಕೆ ಬೇಜಾರಾಗೈತಿ, ಹೋಗಿ ಕೇಳೋಣ, ಮುಗಿದೋಯ್ತಲ್ಲಿ ಮ್ಯಾಟ್ರ್. ಅದನ್ನ ಮದ್ವಿಗೆ ಇದು ಮಾಡ್ಕೊಂಡು ಒಲ್ಲೆ ಅಂತಂದ್ರೆ ಏನು ಅರ್ಥ ಅದ? ಹೌದು ಪಾಟೀಲ, ಆಯ್ತು. ಈಗ
ಅವ ಹೋಗಿ ಕೇಳಿದ್ದಕ್ಕಿಗೆ ಬೇಜಾರು ಅನ್ಸೈತಿ ಸರಿ, ಆದರೆ ಈಗ ನಾನು ನೀನು ಉತ್ತರ ಕೊಡ್ಬೇಕಲ್ಲಪ್ಪ ಜನಕ್ಕೆ. ಹೆಂಗೆ ಮಾಡೋದು? ನಿನಗೆ ಗೊತ್ತು ಎಷ್ಟೆಲ್ಲ ಜನನ ಕರೆದು ನಾವು ಫಂಕ್ಷನ್ ಮಾಡಿದ್ವಿ, ಎಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡಿದ್ವಿ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಅದನ್ನ ಮೊದಲು ಯೋಚನೆ ಮಾಡು. ಹೌದಾ? ಸುಮಾರು ದುಡ್ಡು ಖರ್ಚು ಮಾಡಿವಿ ಅದಕ್ಕೆ. ಅಷ್ಟೆಲ್ಲ ಖರ್ಚು ಮಾಡಿ ಈಗ ಬೇಡ ಅಂದ್ರೆ ಆಡುನ್ ಬಾ ಕೆಡ್ಸುಂದ ಅನ್ನಕ ಇದು ಮಕ್ಕಳಾಟನ? ಅಲ್ಲ ಪಾರ್ವತಿ ಅವರೇ, ನೀವು ಹೇಳ್ಬೇಕು ಪಾರ್ವತಕ್ಕ, ನೀವು ನಿಮ್ಮ ಮಗಳಿಗೆ ಹೆಣ್ಮಗಳಿಗೆ ಬುದ್ಧಿ ಹೇಳ್ಬೇಕು. ಏನಿದು ಇದನ್ನೇನ ಕಲ್ಸಿರೋದು? ಅಲ್ಲ ಸಾವಿತ್ರಕ್ಕರ, ನೀವು ಕೇಳ್ತಿರೋದು ಹೆಂಗೈತಿ ಅಂದ್ರೆ ಹಂಗಾರೆ ಮಕ್ಕಳು ಏನೇ ಮಾಡಿದ್ರು ಅದಕ್ಕೆ ತಂದೆ ತಾಯಿನೇ ಕಾರಣ ಅನ್ನೋ ಅರ್ಥಕ್ಕೆ ನೀವು ಇದು ಮಾಡ್ತಾ ಇದ್ದೀರಪ್ಪ. ನಾನೇನಕ್ಕಿಗೆ ಅಲ್ಲ ಹಿಂಗೆ ಎಂಗೇಜ್ಮೆಂಟ್ ಮಾಡ್ಕೋಬಿಡು ಅಂತ ನಾನು ಹೇಳ್ಕೊಟ್ಟಿರ್ತೇನೆ. ಈಗ ಪೂರ್ಣಿಮಾನು ತಪ್ಪು ಮಾಡ್ಯಾಳಪ್ಪ, ಅದನ್ನು ನೀವು ಹೇಳ್ಕೊಟ್ರೆ ಅಲ್ಲ. ನಾನು ನಿಮಗೆ ಕೇಳ್ತಾ ಇರೋದು, ಈಗ ಮಕ್ಕಳು ಏನೇ ಮಾಡಿದ್ರು ಅದು ಎಲ್ಲದಕ್ಕೂ ತಂದೆ ತಾಯಿ ಹೆಂಗೆ ಕಾರಣ ಆಕಾರ? ಅವ್ರು ನೇಚರ್ ಅವ್ರ ಹತ್ರ ಬೆಳೆದಿರ್ತಾರೆ. ಆಕಿ ಮೊದಲಿಂದನೂ ಹೆಂಗೆ ಬೆಳೆದಾಳ ಅಂದರೆ, ಆಕಿ ತಪ್ಪಿದ್ರೆ ಎದುರು ಉತ್ತರ ಕೊಡ್ತಾಳೆ. ತಪ್ಪು ಮಾಡಿಲ್ಲ ಅಂತಂದ್ರೆ ಆಕಿ ಯಾವ ಕಾರಣಕ್ಕೂ ಆಕಿ ತಲೆ ತಗ್ಸಲ್ಲ. ತಪ್ಪಿತ್ತಪ್ಪ ಅಂದ್ರೆ ಅವ್ರು ಏನೇ ಅಂದ್ರೂ ಅನಿಸ್ಕೊಂತಾಳೆ. ಈಗ ಆಕಿಗೆ ಗೊತ್ತು, ಆಕಿಗೆ ನಾನೇನು ತಪ್ಪು ಮಾಡಿಲ್ಲ ಅಂತ ಅನ್ನೋದಷ್ಟು ತಲೆ ಒಳಗೈತಿ. ಹಾಗಾಗಿ ಆಕಿ ನನಗೆ ಈ ಮದ್ವೆನೂ ಬೇಡ, ಈ ಸಂಬಂಧನೂ ಬೇಡ, ನನಗೆ ಅವ್ರ ಜೊತೆ ಮದುವೆ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ ಅಂತ ಅದಾಳಕ್ಕೆ. ನಾನು ಏನು ಮಾಡಲಿ ಹೇಳ್ರಿ? ಹಂಗಾರೆ ನೋಡೋಣ ಏನು ಮಾಡಲಿ ಅಂದ್ರೆ ತಿಳಿಸಿ ಹೇಳಬೇಕು. ತಾಯಿಯಾದವಳು ಕರ್ತವ್ಯ ಅಲ್ಲ ಅದು. ಹಾಂ, ತಾಯಿಯಾದವಳು ಕರ್ತವ್ಯ. ನಾನು ಹೇಳಿದೆ, ಆಕೆ ಒಪ್ಕೊತಾ ಇಲ್ಲ. ಈಗ ಬಲವಂತದಿಂದ ಮಾಡಿದರೆ ಅದು ಮದುವೆ ಅಲ್ಲ ನೋಡ್ರಿ. ಆಕಿನೂ ಸುಖವಾಗಿರಲ್ಲ, ನಿಮ್ಮ ಮಗನೂ ಸುಖವಾಗಿರಲ್ಲ. ಅದಕ್ಕೆ ಈಗ ಆಕೆ ಒಲ್ಲೆ ಅಂದ್ಬಿಟ್ಲಲ್ಲ, ಹಾಗಾಗಿ ನಾನು ಸುಮ್ಮನಾದೆ. ಅಲ್ಲೆಲ್ಲ ಪ್ರಯತ್ನ ಮಾಡಿನೇ ಈಗ ಲಾಸ್ಟಿಗೆ ನಿಮಗೆ ಹೇಳಬೇಕು ಅಂತ ಬಂದಿದ್ದೆ ಇಲ್ಲಿವರೆಗೂ. ಇದ್ಯಾಕೆ ಸರಿ ಇಲ್ಲ ನಿಜವಾಗ್ಲು ಪಾರ್ವತಕ್ಕರ? ಪಾಟೀಲ ಏನಿದು? ಬೇಡ, ನಿನ್ನ ಮಗಳಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಹೇಳು, ತಿಳಿಸಿ ಹೇಳು. ಏನ ನನ್ನ ಮಗನೂ ಇಷ್ಟಪಟ್ಟನ, ನಿನ್ನ ಮಗಳು ಇಷ್ಟಪಟ್ಟಿದ್ಲು, ಇವೊಂದು ಸಣ್ಣ ಕಾರಣಕ್ಕೆ ಆಯ್ತಪ್ಪ ನಾನು ನನ್ನ ಮಗಳಿಗೆ ಹೇಳ್ತೇನೆ ಆತ. ಏನು ಹಿಂಗೆಲ್ಲ ಇನ್ನೊಮ್ಮೆ ಜಗಳ ಮಾಡಕ್ಕೆ ಹೋಗ್ಬೇಡ ಅಂತೇಳಿ ಮುಗಿದೋತ್ ಮ್ಯಾಟ್ರ್, ಮುಂದುವರ್ಸೋದು ಬೇಡ, ಮದುವೆ ಮಾಡ್ಕೊಳಕ್ಕೆ ಹೇಳು. ಅಲ್ರಿ ನೀವೇನ್ರಿ ಅಷ್ಟು ರಿಕ್ವೆಸ್ಟ್ ಮಾಡಕತ್ತೀರಿ? ನೋಡ್ರಿ ಪಾಟೀಲ್ ಅಣ್ಣಾರ, ನಮ್ಗೇನು ಹುಡುಗಿನೇ ಸಿಗಲ್ಲ ಅಂತ ತಿಳ್ಕೊಬೇಡ್ರಿ. ಏನ ಈ ಸಂಬಂಧ ಚಲೋ, ಒಬ್ರಿಗೊಬ್ರು ನೀವು ನಂಗೆ ಒಂದೇದ್ದು ಮೊದಲೇ ಇಷ್ಟ ಇದ್ದಿದ್ದಿಲ್ಲ ನಂಗೆ ಫಸ್ಟ್ ನಿಮ್ಮ ಮನೆಗೆ ನೋಡಕ್ಕೆ ಬಂದಾಗ. ಯಾಕಂದ್ರೆ ಅಷ್ಟು ನನಗೆ ಶಾಸ್ತ್ರ ಸಂಪ್ರದಾಯ ಅನ್ನಕ್ಕೆ, ನಿಮ್ಮ ಮಗಳ ಫ್ಯಾಷನ್ ಡಿಸೈನು ಅನ್ನಕ್ಕೆ ಅದು ನನಗೆ ಹೊಂದಾಣಿಕೆ ಆಗಲ್ಲ ಅಂತ ಮೊದಲೇ ಗೊತ್ತಿತ್ತು. ಆದರೂ ನಿಮ್ಮ ಇಬ್ಬರು ಸ್ನೇಹಕ್ಕೆ ಕಟ್ಟು ಬಿದ್ದು ಸ್ನೇಹಿತರು ಸಂಬಂಧಿಕರಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಸುಮ್ಮನಾಗಿದ್ದು. ಈಗ ನೋಡಿದರೆ ನೀವು ಹಿಂಗಂತ ಅದೀರಿ. ಈಗ ಮದ್ವೆ ಮುರಿದು ಬಿದ್ದರೆ, ಇದು ಎಂಗೇಜ್ಮೆಂಟ್ ಆಗಿದ್ದು ಕ್ಯಾನ್ಸಲ್ ಆದ್ರೆ ಜನ ನಮ್ಮಕ್ಕಿಂತ ಜಾಸ್ತಿ ನಿಮಗಂತಾರೆ, ನಿಮ್ಮ ಮಗಳಿಗಂತಾರೆ. ಉತ್ತರ ನೀವು ಕೊಡ್ಬೇಕಾಕತಿ. ನಾಳೆ ಇನ್ನೊಂದು ಸಂಬಂಧ ಬರ್ತೈತಿ, ಆ ಸಂಬಂಧಿಕರಿಗೆ ಏನು ಹೇಳ್ತೀರಿ? ಹಿಂಗೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತೀರಾ? ಯಾಕೆ ಅಂತ ಕೇಳ್ತಾರೆ. ಹಿಂಗೆ ಒಂದು ಸಣ್ಣ ಜಗಳ ಆಯ್ತು ಅದಕ್ಕೋಸ್ಕರ ಅಂತ ಹೇಳ್ತೀರಿ. ಅವಾಗ ಅವ್ರು ಅಂತಾರೆ, ಹಂಗಾರೆ ನಾಳೆ ಮತ್ತು ನಮ್ದೊಂದು ಏನಾರು ಒಂದು ಸಣ್ಣ ಪುಟ್ಟ ಯಾವ್ದಾರ ವಿಚಾರಕ್ಕೆ ಜಗಳ ಬರ್ಬೋದು. ಅವಾಗ ನಿಮ್ಮ ಮಗಳು ಡೈವರ್ಸ್ ಕೊಟ್ಟರೆ ಏನು ಮಾಡೋದು? ಬೇಡ ಬಿಡ್ರಿ ಅಂತಾರೆ. ಅವಾಗ ಏನು ಮಾಡ್ತೀರಿ? ಇದನ್ನು ವಿಚಾರಣೆ ಮಾಡ್ಬೇಕಾಕತ್ತಲ್ರಿ ಪಾಟೀಲ್ ಅಣ್ಣಾರ. ನೋಡ್ರಿ, ಇದು ನಿಮ್ಮ ಮಗಳು ತೊಗೊಂಡಿರೋ ನಿರ್ಧಾರ ಸರಿ ಇಲ್ಲ. ಎಂಗೇಜ್ಮೆಂಟ್ ಆಗಿ ಮುರಿದು ಬಿದ್ದಿರೋ ಹುಡುಗಿನ ಯಾರು ಮಾಡ್ಕೊತಾರೆ? ಏನೋ ಇರ್ಬೋದು ಹುಡುಗಿದು, ಅದಕ್ಕೆ ಅವ್ರು ಬೇಡ ಅಂದಿರ್ಬೋದು ಅನ್ನಂಗೆ ಆಕತಿ. ಅದಕ್ಕಾಗಿ ನಾನು ನಿನ್ನೆ ಫೋನ್ ಮಾಡಿದರೆ ರಿಸೀವ್ ಮಾಡಿಲ್ಲ. ಹ್ಞೂನಪ್ಪ ಪ್ರೀತಮ್, ನೀನೇ ಒಂದ್ಸಲ ಅವಳ ಹತ್ರ ಮಾತಾಡ್ತೀಯ? ನನ್ನ ಮಗ ಯಾಕೆ ಮಾತಾಡ್ಬೇಕು? ಮಾತಾಡಲ್ಲ. ಮದ್ವೆ ಬೇಡ ಅಂತೇಳಿ ಅದಕ್ಕೆ ಪ್ರಸಂಗತನ ಮಾಡ್ತಾ ಇರೋದು ನಿಮ್ಮ ಮಗಳು. ಆಕಿಗೆ ಗೊತ್ತಾಗಬೇಕಿದೆಲ್ಲ. ನನ್ನ ಮಗ ಹೋಗಿ ಕಾಲಿಡಿದು ಒಪ್ಸುವಂಥದ್ದು ಏನೂ ಇಲ್ಲ ಪಾಟೀಲ್ ಅಣ್ಣರೇ, ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲ ಕಾಲಿಡಿದು ಒಪ್ಸು ಅಂತ ಹೇಳಲಿಲ್ಲ. ಅದು ಯಾಕೆ ಹಂಗೆ ಅನ್ಕೊಂತೀರಿ? ಅದಕ್ಕೆ ಪ್ರಸಂಗತನ ಅಂದ್ರೆ ಆಕಿಗೆ ಏನೋ ಬೇಜಾರಾಗೈತಿ, ಒಲ್ಲೆ ಅಂದಾಳ, ಆಯ್ತು ನಿಮ್ಮ ಪ್ರಕಾರ ಅದು ಹಾಗೆ ಆಗಲಿ. ಆದ್ರೆ ಕಾಲಿಡಿದು ಒಪ್ಸು ಅಂತ ಹೇಳಲಿಲ್ಲ. ಹೋಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ಏನೇ ಒಂದು ಪ್ರಾಬ್ಲಮ್ ಇದ್ರೂ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದೆ ಅಷ್ಟೇ. ಅದನ್ನು ಬಿಟ್ಟು ನೀವು ಯಾಕೆ ಹಂಗೆ ಅನ್ಕೊಂತೀರಿ? ಸರಿ ಆಯ್ತು, ಪ್ರೀತಮ್ಗೆ ಹೋಗಿ ಮಾತಾಡಂತ ಹೇಳ್ತೀನಿ. ಏನಿಲ್ಲ, ಬೇಡ. ಪ್ರೀತಮ್ ಏನು ಮಾತಾಡಲ್ಲ. ಪಾಟೀಲ್ ಅಣ್ಣರ ಈಗ ಮದುವೆ ಬೇಡ ಅಂತ ಹೇಳಿ ಕಳ್ಸಾಳಲ್ಲಕ್ಕೆ, ಸರಿ ಬೇಡ ಹಂಗಾದ್ರೆ. ಇವೊಂದು ಸಣ್ಣ ಕಾರಣಕ್ಕೋಸ್ಕರ ಬೇಡ ಅಂತದಳಲ್ಲ, ಬೇಡ ಹಂಗಾರೆ ಮುಗೀತು. ನನ್ನ ಮಗ ಏನು ಮಾತಾಡಲ್ಲ, ನನ್ನ ಮಗ ಅಲ್ಲಿ ಬರಲ್ಲ, ಏನು ಮಾತಾಡಲ್ಲ. ನಡಿ ಒಳಗೆ ನಡಿ, ನೀನೇನು ಮಾತಾಡಕೋಬೇಡ. ಏನು ಅಲ್ಲವಾ, ಒಂದ್ಸಲ ಅಶ್ವಿನಿ ಕಡೆ ಮಾತಾಡಿ ನೋಡ್ತೀನಿ ತಡಿಬಿ. ಬೇಕಾಗಿಲ್ಲ, ಮಾತಾಡಿ ನೋಡ್ತಾನಂತೀವನು. ಯಾಕೆ ಮಾತಾಡ್ತಿ? ನೀನು ಮಾತಾಡಿ ಬಂದು ಜಗಳ ಮಾಡಿ ಮುಗೀತು. ಮದುವೆ ಬೇಡ ಅಂತ ಅಂದ್ಯಾ? ಅಕಸ್ಮಾತ್ ಏನಾರ ನೀನೇ ಮದುವೆ ಬೇಡ ಅಂದಿದ್ರೆ, ನಮ್ಮ ಕಡೆಯಿಂದ ರಿಜೆಕ್ಷನ್ ಹೇಳಿದ್ರೆ ಅವ್ರು ಸುಮ್ಮನಿರ್ತಿದ್ರ? ಹೆಣ್ಮಗಳು ಮಾನ ಮರ್ಯಾದೆ, ಆ ಹುಡುಗಿ ಜೀವನ ಹಾಳಾಕತಿ, ಹಂಗೆ ಹಿಂಗೆ ಅಂತ ಅಂತಿದ್ದಿಲ್ಲ ನೀವು? ಹಂಗಾರೆ ಹುಡುಗಿಯರಿಗೆ ಅಷ್ಟೇ ಜೀವನ, ಹುಡುಗರಿಗಿಲ್ಲ? ನನ್ನ ಮಗನೂ ಅವಳನ್ನ ಇಷ್ಟಪಟ್ಟಿದ್ದ. ಈಗ ಇದಕ್ಕಿದ್ದಂಗೆ ಅವಳಲ್ಲಪ್ಪ ನೀನು ಹೆಂಡ್ತಿ ಇನ್ನೂ ಬೇಕಾದ ತಡಿ ಯಾರನ್ನಾರ ನೋಡೋಣ ಅಂತಂದ್ರೆ ಅವ್ನಿಗೆ ಬೇಜಾರಾಗಂಗಿಲ್ಲ. ಅಣ್ಣಾರ ಹೆಂಗೆ ಮಾತಾಡ್ತೀರಿ ನೀವು? ನಿಮ್ಮ ಮಗಳಿಗೆ ಏನೋ ಸ್ವಲ್ಪ ತಿಳಿಸಿ ಹೇಳ್ರಿ. ಅಥವಾ ಇಲ್ಲ ಬೇಡ, ಇದು ಈಗಾಗಿದ್ದೆ ಒಳ್ಳೇದಾತು, ಮುಂದೆ ಡೈವರ್ಸ್ ಕೊಡೋ ಲೆಕ್ಕಕ್ಕೆ ಹೋದ್ರೂ ಹೋಗಿದ್ಲ ಏನೋ ಅವಳು. ಸಣ್ಣ ವಿಚಾರನ ತೊಗೊಂಡೋಗಿ ದೊಡ್ಡದು ಮಾಡ್ಕೊಂಡು. ಸಾವಿತ್ರ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವ್ರ ಮೇಲೆ ಯಾಕೆ ಹೂವಾಡ್ತದಿ ನೀನು? ಮಕ್ಳು ಮಾಡೋದಕ್ಕೆ ತಂದೆ ತಾಯಿ ಏನು ಮಾಡ್ಬೇಕು? ಅವ್ರು ಇಲ್ಲಿ ಮಠ ಬಂದು ಹೇಳ್ತಾ ಇದಾರ ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗೈತೆ ಅನ್ನೋದು ಅರ್ಥ ಮಾಡ್ಕೊ. ನೀನು ಸ್ವಲ್ಪ ಚೀರಾಡೋದು ಕಡಿಮೆ ಮಾಡ್ಕೊ. ಹಿಂಗೆ ಮಾಡಿ ನೀವು ಏನಾರು ಹೇಳಿದ್ರಿ ನನಗೆ, ಹೋಗಿ ಮಾತಾಡ್ತೀವಿ ಪೂರ್ಣಿಮಾಗಿ ಹಿಂಗೆ ಅಂದಾಳ, ನಾನು ಹೋಗಿ ಜಗಳ ಮಾಡ್ತೀನಿ ಅಂತ ನೀನು ಹೇಳಿದ್ದೆ. ಎದಕ್ಕೆ ಹೋಗಿ ಜಗಳ ಮಾಡಿದ್ದೀನಿ ನೀನು? ನಿನ್ನ ತಂಗಿ ಇಲ್ಲೋಡ ದುಡುಕ್ ನಿರ್ಧಾರ ಏನಾರ ಮಾಡಿರ್ತಾಳ. ಆ CC ಕ್ಯಾಮ್ರಾದಾಗ ಏನೋ ವಿಡಿಯೋ ಆಯ್ತಂತಲ್ಲ, ಅದನ್ನೊಂದ್ಸಲ ಯಾಕೆ ನೋಡಲಿಲ್ಲ ನೀವು? ನೋಡಿದ್ರೆ ಗೊತ್ತಾಕಿತ್ತ ಯಾರು ತಪ್ಪು ಅಂತೇಳಿ? ಅಪ್ಪ ಅದು ಈಕೆಲ್ಲ ಬಂದು ಹೇಳಿದ್ಲಪ್ಪ. ನೋಡು ಅಮ್ಮನ ಮಗನೇ,
ಎಲ್ಲ ಬಂದು ಹೇಳಿದ್ಲು ಅಂದ್ರೆ ಆಕಿ ತನ್ನ ತಪ್ಪು ಮುಚ್ಚಿಟ್ಕೊಂಡೇ ಹೇಳಿರ್ಬೋದಲ್ಲ. ಅಪ್ಪ ನಾನು ಏನ್ ತಪ್ಪು ಬಾಯ್ ಮುಚ್ಚ ಸಾಕು. ನಾನು ಈಗಲೇ ಹೋಗ್ತೀನಿ ಜೊತೆಗೆ ಆ CC ಕ್ಯಾಮ್ರಾ ವಿಡಿಯೋ ನೋಡ್ತೀನಿ. ಇಲ್ಲಾಂದ್ರೆ 1 ನಿಮಿಷ ತಡಿ. ಪಟ್ಟಿಲ್ಲ ಒಂಚೂರು ನಿನ್ನ ಮಗಳಿಗೆ ಫೋನ್ ಮಾಡಿ ಆ CC ಕ್ಯಾಮ್ರಾ ವಿಡಿಯೋ ಹೆಂಗಿದ್ರು ಫೋನ್ನಾಗ ಇದ್ದೇ ಇರ್ತೈತಿ, ಅದು ಅಲ್ಲಿ ಅಟ್ಯಾಚ್, ಅದನ್ನ ಒಂದು ಸ್ವಲ್ಪ ಇಲ್ಲಿ ವಾಟ್ಸಪ್ ಮಾಡಂತ ಹೇಳು, ನೋಡೋಣ ಏನಾಗೈತೆ ಅಂತಾರ ನೋಡೋಣ. ನಾನು ನೋಡಿದೆ, ಅಲ್ಲೇ ನೋಡಿದೆ ಮನ್ಯಾಗ. ನೋಡಿದಿ? ಏನಿತ್ತು ಅದ್ರೊಳಗೆ? ತಪ್ಪು ಇಕ್ಕಿದಿತ್ತ ಏನು ಹಾಕಿದಿತ್ತ? ಲೆಕ್ಕದಂತ ನೋಡಿದ್ರೆ ತಪ್ಪು ಪೂರ್ಣಿಮಂದೇ ಇತ್ತು. ಬೇಕಂತೇಳಿ ಗಿರಾಕಿ ಜೊತೆಗೆ ಕೆಟ್ಟದಾಗಿ ಅಂದ್ರೆ ಏನು ಅಸಡ್ಡೆ ರೀತಿ ಒಳಗೆ ಬಿಹೇವ್ ಮಾಡಿ, ಇಲ್ಲಿ ಅಂಗಡಿಯಾಗ ಏನು ಚಲೋ ಸಿಗಲ್ಲ ತಗೋಬೇಡ್ರಿ, ಅಲ್ಲಿ ಒಂದು ಅಂಗಡಿ ಒಳಗೆ ಚಲೋ ಸಿಗ್ತತಿ ಅಲ್ಲಿ ತಗೋರಿ ಅಂತ ಹೇಳಿ ಕಳಿಸ್ತಾ ಇದ್ದಿದ್ದು ಅದ್ರೊಳಗೆ ಸ್ಪಷ್ಟವಾಗಿ ಗೊತ್ತಾತು. ನಾನೇ ಇದನ್ನ ಹೆಂಗೆ ಹೇಳೋದು ಅನ್ಕೊಳತ್ತಿದ್ದೆ, ಈಗ ನಿಮ್ಮ ಮಾತಿಗೆ ಬಂದಿದ್ದಕ್ಕೋಸ್ಕರ ಹೇಳ್ಬೇಕಾತು. ನೀ ನೋಡಿದ್ರು ಇದು ನಿನಗೆ ಇದೇ ಇರೋದು ಅದ್ರೊಳಗೆ. ಬೇಕಾದ್ರೆ ನಾನು ಅದನ್ನ ಕಳಿಸಂದ್ರೆ ನಿನ್ನ ಫೋನಿಗೆ ಕಳಿಸ್ತೀನಿ, ಇಲ್ಲ ನನ್ನ ಫೋನ್ಯಾಗ ಐತಿ ಈಗಲೇ ನೋಡ್ಬೇಕಾರೆ ಯಾರು ಬೇಡ ಅಂದ್ರೆ ಇದೇ ಇರೋದು ಅದ್ರೊಳಗೆ. ತಪ್ಪಿರೋದು ಪೂರ್ಣಿಮಂದೆ. ಅದಕ್ಕೆ ಆದರೆ ಇಲ್ಲಿ ಕಾಲೇ ಇಡಬೇಡ ಅಂದ್ಲಲ್ಲ, ಅದೇನಾರ ಸ್ವಲ್ಪ ಮಟ್ಟಿಗೆ ನಿಮಗೆ ಬೇಜಾರಾಗಿರ್ಬೋದು. ಅದು ಬಿಸಿ ರಕ್ತದ ಹುಡುಗರು ಅಂತ ನೋಡಿ ಆವೇಶದೊಳಗೆ ಬಂದ್ಬಿಟ್ಟೈತೆ ಕಿಗು ಬಾಯಾಗ. ಆದ್ರೆ ತಪ್ಪು ಆಗಿದ್ದು ಈ ಕಡೆಯಿಂದಾನೇ ಹೊರತು ಆ ಕಡೆಯಿಂದ ಅಲ್ಲ. ಆ ಸಿಟ್ಟಿಗೆ ಬೈದ್ಲಕ್ಕೆ ಅಷ್ಟೇ. ಇನ್ನ ಲಕ್ಷ್ಮಿ ಹಂಗಂದಾಳ ಹಿಂಗಂದಾಳ, ಆ ಹುಡುಗಿನೂ ಏನಂದಿಲ್ಲ. ನಾವು ನೋಡಿದ್ವಿ ಅದನ್ನೆಲ್ಲ ವಿಡಿಯೋದಾಗ. ಬೇಕಾದ್ರೆ ನಾನು ನಿಂಗೆ ತೋರಿಸಂದ್ರೆ ತೋರಿಸ್ತೇನೆ. ಇರ್ಲಿ ಬಿಡ, ನಿನ್ನ ಮಾತಿನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಐತಿ. ಏನು ನೋಡು ಏನು ಹೇಳ್ತಿ ಇದಕ್ಕೆ? ಇಲ್ಲ ಬೇಡ, ಆದರೂ ನಂಬಿಕೆ ಏನೇ ಇರ್ಬೋದು. 1 ನಿಮಿಷ ನೋಡ್ಬಿಡ್ರಿ, ತಗೋರಿ ಎಲ್ಲರೂ ನೋಡ್ರಿ. ನೋಡು. ನೋಡಿ ಮುಗಿದ ನಂತರ ಪಟೀಲ ತಗೋ ಫೋನ್. ಏನು ಹೇಳ್ತಿ ಇದಕ್ಕೆ? ಬಂದು ಹೇಳು ರೀತಿ ಹೆಂಗಿತ್ತು ನಿನಗೆ? ನನಗೇನು ಹೇಳಿದಿ ನೀನು? ನನಗೆ ಅವನ ಮುಂದೆ ಏನು ಹೇಳಿದಿ ನೀನು? ತಪ್ಪೇನಿಲ್ಲಣ್ಣ ಹಿಂಗಂದ್ರು ಅಂತ ಹೇಳಿದೆ ಇಲ್ಲ ನೀ ನನಗೆ? ನಿನ್ನಿಷ್ಟು ನಂಬಿಟ್ನಲ್ಲ ನಾನು, ನಿನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ಹೋಗಕ್ಕೆ ಜೊತೆ ಜಗಳ ಮಾಡಿದ್ನಲ್ಲ ನಾನು. ಇನ್ನು ಯಾವ ಥರ ಲೈಫ್ನಾಗ ನೀನು ನಂಬ್ತೇನಂತ ಮಾಡಿ ಏನು ನಾನು? ಯಾಕೆ ಹಿಂಗ್ಯಾಕೆ ಮಾಡಕ್ಕೆ ಹೋದಿ? ಆಕೆ ನಿನ್ನ ಅತಿಗೆಲ್ಲ ಆಕೆ ಅಂಗಡಿ ವ್ಯಾಪಾರ ಹಾಕಿದ್ದು ಶಾಪ್ ವ್ಯಾಪಾರ ನೀ ಹಾಳು ಮಾಡಿದ್ರೆ ಅದು ನಿನ್ಗೆ ಚಲೋ ಅನಿಸ್ತತಿ? ಆಕೆ ಒಂದು ಕನ್ಸಿನ ಬಿಸ್ನೆಸ್ ಅದ, ಅದನ್ನ ನಾವು ಹಾಳು ಮಾಡಿದ್ರೆ ನಿಂಗೆ ಒಳ್ಳೇದಾಕೈತಿ. ಅದನ್ನ ಹಾಳು ಮಾಡ್ಬೇಕಂತ ನಿಂತಿಲ್ಲ ಯಾಕೆ ಅನಿಸ್ತ? ಏನಿದು? ಏನಿದು ನಿನ್ನ ಮೈಂಡ್ ಸೆಟ್ ಇಷ್ಟು ಕೆಟ್ಟದಾಗಿ? ನಿಜ ನಂಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿಲ್ಲ. ನಿನ್ಗೆ ಅಣ್ಣ ಅಂತ ಹೇಳ್ಕೊಳಕ್ ಆಗೋಲ್ತ ನನಗೆ. ಏ ಬುದ್ಧಿಗೇಡಿ, ಮಾಡು ಕೆಲ್ಸಕ್ಕೆ ದೊಡ್ಡವ್ರು ಇದು ಮಾಡ್ಬೇಕನ? ಹೋಗಿ ಹಂಗ್ಯಾಕೆ ಮಾಡಿದೆ? ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೋಗಾಕ ನಾವು ಅಲ್ಲ ಅಂತ ಕುಲ್ಲ ಹೇಳಿ ಮುಗಿಸ್ಬಿಡ್ಬೋದಿತ್ತು. ನಿನಗೇನು ಕೈ ಹಿಡಿದು ಹೇಳ್ಕೊಂಡೋಗಲ್ಲ, ಯಾರು ಒಗಿತಿದ್ದಿಲ್ಲ. ಹ್ಞೂ ಅಂತ ಹೇಳಿ ಹಂಗೆ ನಾಟಕ ಮಾಡಕತ್ತೀನ ನೀನು? ನಾಚಿಕೆ ಆಗ್ಬೇಕು ನಿನಗೆ. ನನಗೆ ಖರೇನ ನನಗೆ ಇಂಥ ಸಿಟ್ಟು ಬರ್ತೈತಿ ನಿನ್ನ ಮೇಲೆ ಅಂದ್ರೆ ತಪ್ಪು ನಿಂದಿಟ್ಕೊಂಡು ನಿನ್ನೇನು ಮಾಡಲಿ ಅಂತ. ತಪ್ಪತಣ ಅದು ನನ್ನ ಬೇಕಂತ ಮಾತಾಡ್ತೇನೆ ನಿನ್ನ ಜೊತೆ, ಆಮೇಲೆ ಬಂದು ಮಾತಾಡ್ತೇನೆ. ಇಷ್ಟೊತ್ತು ಅಂದೆಲ್ಲ ಇದೇನು ಸಂಸ್ಕಾರ ಕಲ್ಸಿರೋದು ಇದೇನಾ ಅಂತ ಕೇಳಿದೆಲ್ಲ. ಈಗ ಇದೇ ಮಾತು ಅವ್ರು ನಿನಗೆ ಕೇಳಿದ್ರೆ ಅವ್ರು ಕೇಳಲ್ಲ ಬಿಡು ಪಾಪ, ನನ್ನ ಮಕ್ಕ ನೋಡ್ಕೊಂಡು. ಆದ್ರೆ ನಾನು ನಿಂಗೆ ಕೇಳ್ತೀನಿ, ಇದೇ ನನ್ನ ಸಂಸ್ಕಾರ ನೀನು ನಿನ್ನ ಮಗಳಿಗೆ ಕಲ್ಸಿರೋದು? ಹೇಳ, ಇದೇ ನಾನು ನಿನ್ನ ಮಗಳಿಗೆ ಕಲ್ಸಿರೋದ? ನನಗಿದು ಹಿಂಗೆ ಅಂತೇಳಿ ನನಗೆ ಗೊತ್ತಾಗ್ಲಿಲ್ಲ. ಇರ್ಲಿ ಬಿಡ್ರಿ, ಮಕ್ಕಳು ತಿಳಿಯಲ್ಲ ಇನ್ನು, ಕೆಲವೊಂದ್ಸಲ ತಪ್ಪಾಕೈತಿ. ಇದು ಗೊತ್ತಾತ್ ನನಗೆ, ಆದರೆ ಹೆಂಗೆ ಹೇಳಲಿ ಅನ್ಕೊಂಡು ಸುಮ್ಮನಿದ್ದೆ. ಈಗ ಮಾತು ಬಂದಿದ್ದಕ್ಕೆ ತೋರಿಸಿದ್ದು ನಾನು. ಇದನ್ನು ತೋರಿಸಿ ನಿಮ್ಗೆ ಮುಜುಗರಕ್ಕೆ ಒಳಗಾಕಿಸ್ಬೇಕು ಅನ್ನೋದು ನನಗೆ ಏನು ಇದ್ದಿದ್ದಿಲ್ಲ. ಈಗ ಆಕಿ ಒಲ್ಲೆ ಅನ್ನಕತ್ತಾಳ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಗಿರೀಶ, ಏನಂತಿ? ಮೊದ್ಲು ನಾನು ಸಣ್ಣ ವಿಚಾರಕ್ಕೆ ಯಾಕಿದ್ ಮಾಡ್ತಿ ಅಂದೆ, ಆಮೇಲೆ ಆಕೆ ಹೇಳಿದ್ರೆ ಒಂದು ಅರ್ಥ ಆಯ್ತು ನನಗೂ. ಬೇಡ, ಆಕೆ ಈಗ ಹಿಂಗೈತಿ, ಇನ್ನು ಮುಂದೆ ಹೆಂಗ ಏನು ನಾವಲ್ಲಿ ಅವ್ರ ಮನೆ ಸೊಸೆ ಆಗಕ್ಕೆ ಅವ್ರಿಗೂ ನೆಮ್ಮದಿ ಇರಲ್ಲ, ನನಗೂ ನೆಮ್ಮದಿ ಇರಲ್ಲ, ಬೇಡ ಅಂತ ಅದಳಾಕೆ. ಹಾಗಾಗಿ ಅರ್ಧ ಸುಮ್ಮನಾದೆ. ಅಂಕಲ್, ನಾನು ಮಾತಾಡ್ತೇನೆ ಆಕೆ ಜೊತೆಗೆ. ನಾನು ಮಾತಾಡ್ತೇನೆ ತಗೋರಿ. ಸರಿಯಪ್ಪ, ನೀವು ಏನು ಮಾತಾಡ್ಕೊಂಡು ಬಗೆಹರಿಸ್ಕೊಂತಿರೋ ನಿಮಗೆ ಬಿಟ್ಟಿದ್ದು. ಆದರೆ ದೊಡ್ಡವರಾಗಿ ನಾನಿಷ್ಟೇ ಹೇಳೋದು, ನನ್ನ ಮಗಳು ಏನಾದರೂ ಅಕಸ್ಮಾತ್ ನಿನ್ನ ಜೊತೆ ಮಾತಾಡಿದ ಮೇಲೂ ನನ್ನ ಮದ್ವೆ ಒಲ್ಲೆ ಅಂದರೆ ನಾನು ಮಾತ್ರ ಮುಂದುವರ್ಸಕ್ಕೆ ಹೋಗಲ್ಲ. ನನ್ನ ಮದ್ವೆ ಒಲ್ಲೆ ಅಂದರೆ ಮುಗಿದೋತು. ನಾನು ಆಕೆ ಫೋರ್ಸ್ ಮಾಡಕ್ಕೆ ಹೋಗಲ್ಲ, ಬಿಟ್ಬಿಡ್ತೇನೆ. ನಾನೇನು ಬರ್ತೀನಿ. ಕುಂದ್ರು, ಚಾ ಕುಡಿಯುವಂತೆ. ಬೇಡ, ಯಾ ಚಾ ಬೇಡ, ಕಾಫಿ ಬೇಡ, ಏನು ಬೇಡ. ಸರಿ, ಇದ್ರ ಬಗ್ಗೆ ನನಗೇನು ಬೇಜಾರಿಲ್ಲಪ್ಪ. ನಿನ್ನ ದೋಸ್ತಿ ಹಿಂಗೆ ಇರಲಿ, ಮದುವೆ ಅಕ್ಕತ್ತ ಬಿಡ್ತೈತೆ. ನಾನೇನು ಬೇಜಾರಾಗಿ ಹೊಂಟಿಲ್ಲ, ತಪ್ಪಿಕೊಬೇಡ. ನಂಗೊಂದು ಸ್ವಲ್ಪ ಬೇರೆ ಕೆಲಸನೂ ಐತಿ. ಈಗಿನ ಮನೆಗೆ ಬಿಟ್ಟು ನಾನು ಆಫೀಸ್ಗೆ ಹೋಗ್ಬೇಕು. ಛೇ, ಎಂಥ ಕೆಲಸ ಆಗೋತು. ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ದೆ ಅಂದ್ರೆ ಹಿಂಗಿರ್ತಿತ್ತ? ತಪ್ಪು ಯಾರ್ದು ಏನು ಅಂತ ತಿಳ್ಕೊಲಾರ್ದ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ, ಇದು ನಿಮ್ಗೆ ರೂಢ ಆಗ್ಬಿಟ್ಟತ್ತಲ್ಲ. ಕರ್ದು ಕೇಳಿ ನಿನ್ನ ಮಗಳಿಗೆ, ಯಾಕೆ ಹಿಂಗ್ಯಾಕೆ ಮಾಡಿದ್ಲು ಅಂತ ಕರೆದು ಕೇಳ.